ಸ್ನೇಹಿತರೆ, ಈ ಹಿಂದ್ಗಡೆ ಕಾಣ್ತಾ ಇರುವಂಥ ಸ್ಥಳ ಚಕ್ರತೀರ್ಥ ಅಂತ. ಸುಂದರವಾದ ಸ್ಥಳ. ಯಾಕಂದರೆ ತುಂಗಭದ್ರೆಯ ಸೌಂದರ್ಯವನ್ನು ಈ ಸ್ಥಳದಿಂದ ನೋಡಲಿಕ್ಕಂತೂ ತುಂಬ ಸುಂದರ. ಇನ್ನು ಈ ದಾರಿಯಲ್ಲಿ ನಾನೀಗ ಹೋಗ್ತಾ ಇರುವಂಥದ್ದು ಕೋಟಿಲಿಂಗ ಅನ್ನುವ ಒಂದು ಸ್ಥಳ ನೋಡಲಿಕ್ಕೆ. ತೆಪ್ಪದ ಮೇಲೆ ಹೋಗ್ಬೋದು. ಚಕ್ರತೀರ್ಥದಿಂದ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನು ಮಾತ್ರ ಕಾಲ್ದಾರಿಯಿಂದ ಹೋಗ್ತಾ ಇದ್ದೇನೆ. ಇನ್ನೊಂದು ವಿಚಾರ ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡೋದಂದರೆ, ನನ್ನ ಹುಟ್ಟೂರು ಮಾಳ, ಹಾಗೆ ಕಾರ್ಕಳದಿಂದ ಬಂದಿದ್ದೇನೆ. ಈ ತುಂಗಭದ್ರಾ ನದಿಯನ್ನು ಇಲ್ಲಿ ನೋಡುವಾಗ ಇದು 400 ಕಿಲೋಮೀಟರ್ಗಳ ಆಚೆ ನಮ್ಮ ಮಾಳ ಗ್ರಾಮದ ಹತ್ತಿರ ಇದರ ಉಗಮ ಇದೆ ಎಂಬುದನ್ನು ಇಲ್ಲಿ ನೆನಪಿಸ್ಕೊಳ್ತೇನೆ. ಅದೇ ಪ್ರತಿ ವರ್ಷ ಜನರು ಆ ಉಗಮ ಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುವಂಥದ್ದು ಎಲ್ಲ ಇದೆ. ಅದರಿಂದ ಇಷ್ಟು ದೂರದಲ್ಲಿ ಇಲ್ಲಿ ನಮಗೆ ತುಂಗಭದ್ರಾ ನೋಡಿ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಸುಂದರವಾಗಿ. ಹಂಪೆಯ ನಡುವಿನಲ್ಲಿ ಹೀಗೆ ಪ್ರಶಾಂತಳಾಗಿ ಹರಿಯುವ ತುಂಗಭದ್ರೆಯನ್ನು ನೋಡುವುದೇ ಒಂದು ಆನಂದ. ಸ್ನೇಹಿತರೆ, ಈ ಚಕ್ರತೀರ್ಥ ಹತ್ರ ನಿಂತು ನೋಡಿದರೆ ನಮಗೆ ಕಾಣುವ ಸ್ಥಳಗಳು ನೋಡಿ. ದೂರದಲ್ಲಿ ಆಂಜನಾದ್ರಿ ಬೆಟ್ಟ ಕಾಣ್ತದೆ, ಋಷ್ಯಮುಖ ಪರ್ವತ ಕಾಣ್ತದೆ, ಚಂದ್ರಮೌಳೀಶ್ವರ ದೇವಸ್ಥಾನ ಕಾಣ್ತದೆ. ಹಾಗೆ ನಾವೀಗ ಹೋಗ್ತಾ ಇರುವಂಥದ್ದು ಕೋಟಿಲಿಂಗಕ್ಕೆ. ಅದು ಈ ದಾರಿಯಲ್ಲಿ ನಾವು ಮುಂದೆ ಸಾಗಬೇಕಾದ್ದು. ಹಾಗೆ ಅಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ ಮುಂದೆ ಬಂದರೆ ಈ ಚಕ್ರತೀರ್ಥದ ಹತ್ರ ಇರುವಂಥ ಉಳಿದ ದೇವಸ್ಥಾನಗಳಂದರೆ ಯಂತ್ರೋದ್ಧಾರಕ ಹನುಮನ ದೇವಸ್ಥಾನ ಪೂಜೆ ನಡೀತಾ ಇರುವಂಥದ್ದು, ಹಾಗೆ ಕೋದಂಡರಾಮ ದೇವಸ್ಥಾನ, ಇಷ್ಟೆಲ್ಲ ದೇವಾಲಯಗಳಿವೆ. ಸ್ನೇಹಿತರೆ, ಇದು ತುಂಗಭದ್ರೆಯ ಸುಂದರ ತೀರದಲ್ಲೆಲ್ಲೆಲ್ಲೂ ದೇವಾಲಯಗಳು, ಹೆಸರು ತಿಳಿದಿರುವ ದೇವಾಲಯಗಳು, ಹೆಸರೇ ತಿಳಿಯದ ದೇವಾಲಯಗಳು, ಪೂಜೆ ನಡೆಯುವಂಥವು, ಪಾಳು ಬಿದ್ದಂಥವು, ಎಲ್ಲೆಲ್ಲೂ ದೇವಾಲಯಗಳು ಮಾತ್ರ. ಕಾರ್ಕಳದ ಮಾಳ ಗ್ರಾಮದ ಪಕ್ಕದ ಗಂಗಾ ಮೂಲದಲ್ಲಿ ಹುಟ್ಟಿದ ತುಂಗಾ ಹಾಗೂ ಭದ್ರಾ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿದು ಮುಂದೆ ಶಿವಮೊಗ್ಗದ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರೆಯಾಗಿ ಹರಿದು ಇಲ್ಲಿ ಕಾಣುವ ಈ ರೂಪ ಪಡೀತಾಳೆ. ನದಿ ತೀರಗಳು ನೈಸರ್ಗಿಕವಾಗಿ ಸೌಂದರ್ಯವೇ, ಆದರೆ ಇಲ್ಲಿ ಈ ಹಂಪೆಯಲ್ಲಿ ಒಂದು ನಾಗರಿಕತೆಯ ಹುಟ್ಟಿಗೆ ಕಾರಣವಾಗಿ ಒಂದು ನಗರವನ್ನೇ ಸಾಕಿ ಸಲಹಿದ ನದಿ ಇದು. ಚಕ್ರತೀರ್ಥದಿಂದ ತೆಪ್ಪದಲ್ಲಿ ಸಾಗಿ ಕೋಟಿಲಿಂಗ ತಲುಪುವ ಅವಕಾಶವಿದ್ದರೂ ತುಂಗಭದ್ರೆಯ ಜೊತೆ ಮಾತನಾಡುತ್ತಾ ಈ ತೀರದಲ್ಲಿ ಸಾಗಲು ನಾನು ತೆಗೆದುಕೊಂಡ ತೀರ್ಮಾನವಂತೂ ಅಕ್ಷರಶಃ ಸರಿಯಾಗಿತ್ತು. ಇಲ್ಲವಾದರೆ ಈ ತೀರದಲ್ಲಿನ ನಿಗೂಢತೆಗಳನ್ನು ಕಂಡು ಅನುಭವಿಸುವ ಈ ಅಪೂರ್ವ ಅವಕಾಶದಿಂದ ನಾನು ವಂಚಿತನಾಗಿ ಬಿಡುತ್ತಿದ್ದೆ. ಕೋಟಿಲಿಂಗ ತಲುಪುವವರೆಗಿನ ಮುಂದೆ ಕಾಣುವ ಒಂದೊಂದು ದೃಶ್ಯಗಳು ಆಳವಾದ ಅರ್ಥವನ್ನು ಕೊಡುತ್ತವೆ. ಮನುಷ್ಯ ಬೆಳೆದು ಬಂದ ದಾರಿಯ ಚಿತ್ರಣವಿದೆ ಇಲ್ಲಿ. ಬೆಳೆದು ಹೆಮ್ಮರವಾದರೂ ಪ್ರವಾಹದಲ್ಲಿ ಉರುಳಿ ಬಿದ್ದುದರ ರೋದನವಿದೆ. ನಿಗೂಢತೆಯ ಏಕಾಂತವಿದೆ. ಏಕಾಂತದಲ್ಲಿನ ಮೌನವು ಸಾರಿ ಹೇಳುವ ಸಾವಿರಾರು ವರುಷಗಳ ಕಥೆ ಇದೆ. ಸ್ನೇಹಿತರೆ, ಕೋಟಿಲಿಂಗಕ್ಕೆ ಹೋಗುವ ದಾರಿಯಲ್ಲಿ ಇದೊಂದು ವಿಶೇಷವಾದ ಜಾಗವನ್ನು ನಾನು ನೋಡಿದೆ.
ನೋಡಿದೆ ಅಂದರೆ ಅಲ್ಲಿ ಬೋರ್ಡು ಇದೆ. ಇದೇನೆಂದರೆ ಆದಿಮಾನವರು, ನಮ್ಮ ಇಂದಿನ ಜನಾಂಗ ಅಲ್ಲ, ಆದಿಮಾನವರು ಆ ಕಾಲದಲ್ಲಿ ಮಾಡಿಟ್ಟಂತಹ ಕೆಲವು ಚಿತ್ರಗಳು ಇಂಥದ್ದೆಲ್ಲ ಇಲ್ಲಿ ಬಂಡೆಗಳ ಮೇಲಿವೆ. ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಇಡಲಾಗಿದೆ. ಒಳ್ಳೆಯದಾಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇರುವ ಈ ಚಿತ್ರಗಳೇನಿವೆ, ಇದು ಆದಿಮಾನವರು ಮಾಡಿಟ್ಟಂತಹ ಆ ಕಾಲದ ವರ್ಣಚಿತ್ರ. ಇಲ್ಲಿ ಬಂಡೆಗಳ ಮೇಲೆ ಹಲವಾರಿವೆ. ಅದು ಮಾತ್ರ ಅಲ್ಲದೆ ಶಾಸನಗಳ ರೀತಿಯಲ್ಲಿ, ಆ ಭಾಷೆ ಅರ್ಥ ಆಗದಿದ್ದರೂ ಶಾಸನದ ರೀತಿಯಲ್ಲಿರುವ ಹಲವು ಬರಹಗಳಿವೆ. ಕಾಣಿಸ್ತಾ ಇರ್ಬೋದು. ಇಂಥ ಬರಹಗಳು ಹಂಪಿಯ ಸುಡುವ ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಮತ್ತಷ್ಟು ಉತ್ಸಾಹದಿಂದ ಈ ಬಂಡೆಗಳ ನಡುವೆ ನಡೆಯುತ್ತಲೇ ಇದ್ದೆ. ದೂರದಿಂದ ಕಂಡ ಸೌಂದರ್ಯ ಇಲ್ಲಿಗೆ ಬಂದಾಗ ಮಂಕಾಗತೊಡಗಿತು. ಅಲ್ಲಿಂದ ದೂರದಿಂದ ಕಂಡಾಗ ಈ ಕಲ್ಲು ಬಂಡೆಗಳ ರಾಶಿಗಳಿಗೆ ವಿಶೇಷವಾದ ಒಂದು ಸೌಂದರ್ಯವಿತ್ತು. ಮನಸ್ಸಿಗೆ ಮುದ ನೀಡುವಂತಹ ಒಂದು ಆಕರ್ಷಕವಾದ ರೂಪವಿತ್ತು. ಆದರೆ ಈ ಸ್ಥಳವನ್ನು ತಲುಪಿ ಈಗ ನೋಡಿದಾಗ ಅವು ಕೇವಲ ಶಿಲೆಗಳ ರಾಶಿಗಳಾಗಿರಲಿಲ್ಲ, ಬದಲಾಗಿ ಚಿನ್ನ ಭಿನ್ನವಾಗಿ ಬಿದ್ದಿರುವ ದೇವಾಲಯಗಳ ಭಾಗಗಳಾಗಿದ್ದವು. ನಾನು ಈ ಹಿಂದೆ ಹೇಳಿದ ಹೆಸರಿಸಿದ ದೇವಾಲಯಗಳಲ್ಲದೆ ಈ ತೀರದಲ್ಲಿ ಇನ್ನದೆಷ್ಟೋ ದೇವಾಲಯಗಳಿದ್ದವು ಎಂಬುದರ ಕುರುಹುಗಳಾಗಿ ತುಂಗಭದ್ರಾ ತೀರದಲ್ಲಿ ಅಸಹಾಯಕವಾಗಿ ಬಿದ್ದುಕೊಂಡಿವೆ ಈ ಶಿಲೆಗಳು. ಇಲ್ಲಿ ಕಾಣುತ್ತಿರುವ ಈ ದೃಶ್ಯಗಳು ಕೂಡ ಆ ರಕ್ಕಸ ತಂಗಡಿ ಯುದ್ಧದ ಪರಿಣಾಮವೇ ಇರಬೇಕೆಂದು ಸ್ವಾಭಾವಿಕವಾಗಿಯೇ ಯೋಚಿಸಿದೆ. ಅಥವಾ ತುಂಗಭದ್ರೆಯ ಪ್ರವಾಹಕ್ಕೆ ಸಿಲುಕಿ ಹೀಗಾಯಿತೋ ಎಂಬ ಸಂಶಯವೂ ಮೂಡಿತು. ಕೊನೆಗೆ ದೇವಾಲಯದ ನಿರ್ಮಾಣದ ತಯಾರಿಯಲ್ಲಿರುವಾಗಲೇ, ಕೆಲಸಗಳು ಪೂರ್ಣಗೊಳ್ಳುವ ಮೊದಲೇ ವಿಜಯನಗರವು ಪತನಗೊಂಡು ಹಂಪೆಯು ನಿರ್ಜನ ಪ್ರದೇಶವಾಗಿ ಬಿಟ್ಟಿತೆಂಬ ನೋವಿಲ್ಲದ ಉತ್ತರವನ್ನು ನಾನೇ ಕಂಡುಕೊಂಡು ಮುಂದಕ್ಕೆ ಸಾಗ್ತಾ ಇದ್ದೆ. ದೇವಾಲಯದ ಕಂಬಗಳು, ಚಾವಣಿಯ ಭಾಗಗಳು, ದ್ವಾರದ ಭಾಗಗಳು, ನೆಲದ ಹಾಸುಗಲ್ಲುಗಳು ಇವೆಲ್ಲವೂ ಈ ನಿರ್ಜನ ಪ್ರದೇಶದಲ್ಲಿ ಮುಕ್ತಿಗಾಗಿ ಕಾಯುತ್ತಾ ಇವೆ. ಹಂಪಿಯ ಈ ಶಿಲೆಗಳಿಗೆ ಸ್ಮಾರಕಗಳು ಅಥವಾ ಮಾನ್ಯುಮೆಂಟ್ಗಳೆಂಬ ಹೆಸರು ಈಗಾಗಲೇ ಬಿದ್ದಾಗಿದೆ. ಸ್ಮಾರಕ ಹಾಗೂ ದೇವಾಲಯಕ್ಕಿರುವ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ಚೈತನ್ಯವಿದ್ದರೆ, ಜೀವವಾಗಿದ್ದರೆ ಅದು ದೇವಾಲಯ. ಈಗ ಕಾಣುತ್ತಿರುವ ಇವು ಕೇವಲ ನಿರ್ಜೀವ ಶಿಲೆಗಳು, ಅಂದರೆ ಸ್ಮಾರಕಗಳು ಮಾತ್ರ. ಎಂದಾದರೂ
ನಮ್ಮ ಮುಂದಿನ ತಲೆಮಾರಿಗಾದರೂ ಈ ತುಂಗಭದ್ರಾ ತೀರದಲ್ಲಿರುವ ದೇವಾಲಯದ ಅವಶೇಷಗಳನ್ನು ಮತ್ತೆ ದೇವಾಲಯದ ರೂಪದಲ್ಲಿ ಕಾಣುವ ಸೌಭಾಗ್ಯ ದೊರಕಲಿ ಎಂದು ತಲುಪಲು ಸಾಧ್ಯವಿಲ್ಲದಷ್ಟು ಎತ್ತರದಲ್ಲಿ ಕಾಣ್ತಾ ಇರುವ ಆ ವಿಷ್ಣುವಿನ ದಶಾವತಾರದ ಉಬ್ಬು ಶಿಲ್ಪಗಳನ್ನು ನೋಡಿ ಪ್ರಾರ್ಥಿಸುತ್ತಾ ಮುಂದುವರೆದೆ.